ನರಸರಾಜಪೇಟೆ ಪಟ್ಟಣದ ಶ್ರೀ ಶಿವಜ್ಯೋತಿ ಗಾಣಿಗರ ಸೌಹಾರ್ದ ಸಹಕಾರ ನಿಯಮಿತ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಸಾರಂಗಿ ನಾಗಣ್ಣ ಹಾಗೂ ಉಪಾಧ್ಯಕ್ಷರಾಗಿ ರಾಮಯ್ಯ ಅವರು ಇಂದು ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಳೆದ 5 ವರ್ಷಗಳಿಂದ ಪ್ರಗತಿಯ ಪಥದತ್ತ ಮುನ್ನಡೆಯುತ್ತಿರುವ ಶ್ರೀ ಶಿವಜ್ಯೋತಿ ಗಾಣಿಗರ ಸೌಹಾರ್ದ ಸಹಕಾರ ನಿಯಮಿತ ಸಂಸ್ಥೆಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಾರಂಗಿ ನಾಗಣ್ಣ ಅವರು ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುತ್ತಿರುವ ಹಿನ್ನೆಲೆಯಲ್ಲಿ ಸಂಘದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ನಾಗಣ್ಣ ಅವರನ್ನೇ ಮತ್ತೊಂದು ಅವಧಿಗೆ ಮುಂದುವರೆಸಲು ನಿರ್ಧರಿಸಿದ ಹಿನ್ನೆಲೆಯಲ್ಲಿ ಅವಿರೋಧ ಆಯ್ಕೆಯು ಸುಗಮವಾಗಿ ನಡೆಯಿತು. ಉಪಾಧ್ಯಕ್ಷರಾಗಿ ಸಮಾಜದ ಹಿರಿಯ ಮುಖಂಡರಾದ ರಾಮಯ್ಯ ಅವರ ಆಯ್ಕೆಗೆ ಸದಸ್ಯರು ಸಮ್ಮತಿ ಸೂಚಿಸಿದರು. ಅಧ್ಯಕ್ಷ ಸ್ಥಾನಕ್ಕೆ ನಾಗಣ್ಣ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಮಯ್ಯ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳಾದ ಲೆಕ್ಕಾಧಿಕಾರಿ ಮಂಡ್ಯ ನಾಗರಾಜು ಘೋಷಿಸಿದರು. ಸಹಾಯಕ ಚುನಾವಣಾಧಿಕಾರಿಯಾಗಿ ಮಂಡ್ಯ ರವಿ ಕಾರ್ಯನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಸಂಘದ ಸಿಇಒ ಶಿಲ್ಪಾ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯಲ್ಲಿ 2 ಲಕ್ಷ ರೂಪಾಯಿ ಠೇವಣಿ ಇಟ್ಟಿರುವ ನಿರ್ದೇಶಕರಾದ ಮಂಜು ಶೆಟ್ಟಿ ಹಾಗೂ ಇತರೆ ಠೇವಣಿದಾರರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಹಿರಿಯ ಸಹಕಾರಿಗಳಾದ ಡಾಕ್ಟರ್ ಭಾರತೀಪುರ ಪುಟ್ಟಣ್ಣ, ಶಿಕ್ಷಣ ತಜ್ಞ ಡಾಕ್ಟರ್ ಕೆ ಕಾಳೇಗೌಡ, ಹೊಸಹೊಳಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಯೋಗೇಶ್ ಗೌಡ, ಪತ್ರಕರ್ತರಾದ ಕಾಮನಹಳ್ಳಿ ಮಂಜುನಾಥ್, ಹೊಸಹೊಳಲು ರಘು, ಮಾಕವಳ್ಳಿ ಮನು, ಶಾರಹಳ್ಳಿ ಗೋವಿಂದರಾಜು, ಸೈಯದ್ ಖಲೀಲ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, NKS TV4 ಮಂಡ್ಯ. ಲೋನ್ ತಗೋಬೇಕಂದ್ರೆ ನಿಮ್ಗೆ ತಿಂಗಳ ಗಂಟೆ ಅಳಿಸ್ತಾರೆ. ಆ ರೆಕಾರ್ಡ್ ತಗೊಬನ್ನಿ, ಈ ರೆಕಾರ್ಡ್ ತಗೊಬನ್ನಿ, ಅದು ತಗೊಬನ್ನಿ ಅಂತ. ನಮ್ಮ ಸಂಸ್ಥೆಯಲ್ಲಿ 4-5 ಕೋಟಿ ಬೆಳೆದ್ರೆ 5 ನಿಮಿಷದಲ್ಲಿ ಲೋನ್ ಕೊಡುವಂತ ವ್ಯವಸ್ಥೆ ನಮ್ಮ ಸಂಸ್ಥೆಯಲ್ಲಿ ಇದೆ. ನೀವ್ ಯಾರು ಈ ತರ ಕಷ್ಟಪಡ್ಬಾರ್ದು, ತಿಂಗಳ ಗಂಟ್ಲೆ ಸುತ್ತಿ ಮಾಡ್ಬಾರ್ದು. 5 ನಿಮಿಷದಲ್ಲಿ ಬಂದು 5 ಲಕ್ಷ ತಗೊಂಡೋಗುವಂತ ಒಂದು ಸವಿದಿನ ನೋಡ್ಬೇಕು ಅಂತ ನನ್ನ ಕನಸಿದೆ. ಇಂದ ಒಂದು ಕನಸು ನೆನ್ಸಾಬೇಕಂದ್ರೆ ನೀವೆಲ್ಲ ಕೈ ಜೋಡಿಸಿ, ನೀವೆಲ್ಲ ಒಂದು ದಿವಸ 5 ನಿಮಿಷದಲ್ಲಿ 5 ಲಕ್ಷ ಲೋನ್ ತಗೊಂಡೋಗುವಂತ ವ್ಯವಸ್ಥೆ ನಮ್ಮ ಸಂಸ್ಥೆಯಿಂದ ಆಗ್ಬೇಕು. ಇದು ಎಲ್ಲ ಸಾರ್ವಜನಿಕರಿಗೂ ಗೊತ್ತಾಗ್ಬೇಕು. ಇಂಥ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸನ ಮಾಡ್ಲಿಕ್ಕೆ ತಾವೆಲ್ಲ ಅನುವು ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ತುಂಬ ಹೃದಯದ ಒಂದು ಧನ್ಯವಾದ ಹೇಳ್ತಾ, ದಯಮಾಡಿ ಈ ಒಂದು ಸಂಸ್ಥೆ ಬೆಳಗ್ಗೆ ಸಪೋರ್ಟ್ ಮಾಡಿ. ಏನೇ ಸಮಸ್ಯೆ ಇದ್ರು ಬಂದು ಬ್ಯಾಂಕಲ್ಲಿ ಕೇಳಿ. ದಯಮಾಡಿ ಗೊತ್ತಿಲ್ದೇನೆ ಹಿಂದೆ ಚರ್ಚೆ ಮಾಡೋಂಥದ್ದು, ಹಿಂದೆ ತಪ್ಪಾಗಿ ಹೇಳೋಂಥದ್ದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಿಜವಾಗ್ಲೂ ನಿಮ್ಮೆಲ್ಲರಿಗೂ ಏನ್ 450 ಜನ ಸದಸ್ಯ ಇದ್ದೀರಿ, ನಿಮ್ಮೆಲ್ಲರಿಗೂ ಇಲ್ಲೊಂದು ಡೈರೆಕ್ಟರ್ ಆಗಿ ಅಧ್ಯಕ್ಷರಾಗಿ ಯೋಗ್ಯತೆ ಇದೆ. ಆದ್ರೆ ಯೋಗ ಅನ್ನೋದೊಂದು ಬರ್ಬೇಕು, ಜೊತೆಗೆ ಯೋಗ ಅನ್ನೋದು ಒಂದಿದ್ರೆ ಖಂಡಿತ ಈ ಒಂದು ಸಂಸ್ಥೆಯಲ್ಲಿ ತಾವೆಲ್ಲ ನಿರ್ದೇಶಕರಾಗ್ತೀರಾ, ಡೈರೆಕ್ಟರ್ ಆಯ್ತೀರಾ, ಅಧ್ಯಕ್ಷರಾಯ್ತೀರಾ. ಈ ಸಂಸ್ಥೆನ ಮುನ್ನಡೆಸ್ಕೊಂಡು ಹೋಗೋ ಶಕ್ತಿ ಎಲ್ಲರಿಗೂ ಇರುತ್ತೆ. ಆದ್ರೆ ತಾಳ್ಮೆ ಇರ್ಬೇಕು ಮನುಷ್ಯನಿಗೆ. ತಾಳ್ಮೆ ಅಂತ ಇದ್ರೆ ಮಾತ್ರ ಈ ಒಂದು ಸಂಸ್ಥೆಯಲ್ಲಿ ಬೆಳಲಿಕ್ಕೆ ಸಾಧ್ಯ. ಇವತ್ತೇನು ಹೊಸದಾಗಿ ನಿರ್ದೇಶಕರು ಬಂದಿದ್ದಾರೆ, ಅವರಿಗೆ ನಾನು ಸಂಸ್ಥೆ ಬಗ್ಗೆ ಸ್ವಲ್ಪ ತಿಳಿಸ್ದೆ, ಈ ತರ ಕಷ್ಟ ಇದೆ ಅಂತ. ಎಲ್ಲರೂ ಸ್ವಲ್ಪ ನೋಡಿ ಹಣವನ್ನ ಸಂಗ್ರಹಣೆ ಮಾಡಿ ಇದು ಆಫೀಸ್ ಚಿತ್ರಣನೇ ಚೇಂಜ್ ಮಾಡಿದ್ರು. ಇವತ್ತು ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಇವತ್ತು ಹೊಸ ನಿರ್ದೇಶಕರು ಮಾಡಿದ್ರು. ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಅಧ್ಯಕ್ಷನಾಗಿ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ 1ನೇ ಅಭಿನಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. 365 ಪಿಗ್ಮಿ ಅಕೌಂಟ್ಗಳಿದ್ದಾವೆ. 365 ಪಿಗ್ಮಿ ಅಕೌಂಟ್ಗಳಿದ್ದಾವೆ. ಅವರೆಲ್ಲರೂ ವಿಶ್ವಾಸ ಇರಬೇಕು. ನಾ ಈ ಬ್ಯಾಂಕ್ ನಲ್ಲಿ ಈಗ ಇಷ್ಟೆಲ್ಲ ಫಿಕ್ಸೆಡ್ ಇಟ್ರಿ, ಯಾಕೆ ಇಟ್ರಿ? ಅಧ್ಯಕ್ಷರು ಒಳ್ಳೆಯವರು, ಚೆನ್ನಾಗಿ ನೋಡ್ಕೋತಾರೆ ಅಂತ. ಆದ್ರೆ ನೀವು ಅಂತ ಒಂದು ಹೆಸರನ್ನ ತಗೊಂಡಾಗ ನನ್ನ ಜೊತೆ ಖಂಡಿತ ನೀವು ಕೆಲಸ ಮಾಡಿದಾಗ ನೀವು ಮುಂದಿನ ದಿನದಲ್ಲಿ ಅಧ್ಯಕ್ಷರಾಗಕ್ಕೂ ಸುಧಾ ಈ ಒಂದು ಇದರಲ್ಲಿ ನೀವು ಅರ್ಹರಾಗಿರ್ತೀರಾ. ಅದರಿಂದ ಫಸ್ಟ್ ನಾವು ಇಲ್ಲಿ ಕೆಲಸ ಕಲಿಬೇಕು. ಕೆಲಸ ಕಲ್ತಿ ಮುಂದಿನ ದಿನಗಳಲ್ಲಿ ಮುಂದಿನ ಈ ಒಂದು ಸಂಸ್ಥೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ನೀವೆಲ್ಲ ಅರ್ಹರಾಗಿರ್ತೀರಿ. ಅದರಿಂದ ಯಾರು ಒಳಗೆ ಮನಸ್ಸಲ್ಲಿ ಯಾವ ಅನ್ಯತಾ ಭಾವಿಸಬಾರ್ದು. ನೀವೆಲ್ಲ ಒಂದು ಕೆಲಸ ಕಲ್ತ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಿಮ್ದೇ ಬ್ಯಾಂಕು, ನೀವೇ ಇರ್ತೀರಾ, ನಾವಿರ್ತೀವ. ನಮ್ಗೆ ಆಲೆ 50 ಅಬೌವ್ ಸಂಸ್ಥೆಯಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿ, ಅವಿರೋಧವಾಗಿ ಆಯ್ಕೆ ಮಾಡಿ, ಹಾಗೂ ನಮ್ಮ SK ರಾಮಯ್ಯ ಅವರನ್ನು ಸುಧಾ ಹಿರಿಯ ವ್ಯಕ್ತಿಗಳು, ಅವರನ್ನು ಸುಧಾ ನಮ್ಮ ಇಬ್ಬರನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ನಿಮ್ಗೆ ಒಂದು 1ನೇ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ.